ಭಾರತೀಯ ಆರ್ಥಿಕ ಸುದ್ದಿಯ 7 ಜುಲೈ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಸಹಜ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ನಿಫ್ಟಿ 50 ಮಿಶ್ರ ಬ್ಲೂ ಚಿಪ್ ಚಲನೆಯ ನಡುವೆ 24,220ಕ್ಕೆ ಕೊನೆಗೊಂಡಿತು. ಮಾರುಕಟ್ಟೆಗಳು ಮಂಗಳವಾರದ ಅಧಿವೇಶನಕ್ಕಾಗಿ ಕಾಯುತ್ತಿರುವಾಗ ನಿಫ್ಟಿ 50 ಕೊನೆಯದಾಗಿ 24,220.85 ಮತ್ತು ಸೆನ್ಸೆಕ್ಸ್ 77,763.91ಕ್ಕೆ ಮುಚ್ಚಿತು. ಎಚ್ಡಿಎಫ್ಸಿ ಬ್ಯಾಂಕ್ 3.60% ಏರಿಕೆ ಕಂಡರೆ ಕೋಟಕ್ ಬ್ಯಾಂಕ್ 3.89% ಕುಸಿತ ದಾಖಲಿಸಿತು. ಎಚ್ಡಿಎಫ್ಸಿ ಬ್ಯಾಂಕ್ 3.6% ಏರಿಕೆ, ಕೋಟಕ್ ಬ್ಯಾಂಕ್ 3.89% ಕುಸಿತ. ಎಚ್ಡಿಎಫ್ಸಿ ಬ್ಯಾಂಕ್ ನಿನ್ನೆ 3.60% ಏರಿಕೆಯೊಂದಿಗೆ ₹829 ಮತ್ತು 85 ಪೈಸಾಕ್ಕೆ ಮುಚ್ಚಿತು. ಕೋಟಕ್ ಬ್ಯಾಂಕ್ 3.89% ಕುಸಿತದೊಂದಿಗೆ ₹381 ಮತ್ತು 30 ಪೈಸಾಕ್ಕೆ ಮುಚ್ಚಿತು. ಐಸಿಐಸಿಐ ಬ್ಯಾಂಕ್ 1.10% ಏರಿಕೆ ಕಂಡು ₹1,426 ಮತ್ತು 90 ಪೈಸಾಕ್ಕೆ ಮುಚ್ಚಿತು. ಬಜಾಜ್ ಆಟೋ, ಒಎನ್ಜಿಸಿ ಟಾಪ್ ಗೇನರ್ಸ್, ಟಿಸಿಎಸ್, ವಿಪ್ರೋ ಐಟಿ ಕ್ಷೇತ್ರಕ್ಕೆ ಹೊರೆ. ಬಜಾಜ್ ಆಟೋ ಕೊನೆಯ ಅಧಿವೇಶನದಲ್ಲಿ 2.57% ಏರಿಕೆಯೊಂದಿಗೆ ₹10,036 ಮತ್ತು 50 ಪೈಸಾಕ್ಕೆ ಮುಚ್ಚಿತು ಮತ್ತು ಒಎನ್ಜಿಸಿ 2.55% ಲಾಭದೊಂದಿಗೆ ₹243 ಮತ್ತು 90 ಪೈಸಾಕ್ಕೆ ಮುಚ್ಚಿತು. ಟಿಸಿಎಸ್ 1.71% ಕುಸಿದು ₹2,057 ಮತ್ತು 60 ಪೈಸಾಕ್ಕೆ ಮತ್ತು ವಿಪ್ರೋ 1.00% ಕುಸಿದು ₹124 ಮತ್ತು 32 ಪೈಸಾಕ್ಕೆ ಮುಚ್ಚಿತು. ಮಣಿಪಾಲ್ ಹೆಲ್ತ್ಗೆ ₹10,000 ಕೋಟಿ ಐಪಿಒಗೆ ಸೆಬಿ ಅನುಮೋದನೆ. ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ₹10,000 ಕೋಟಿ ಮೊತ್ತದ ಐಪಿಒಗೆ ಸೆಬಿ ಅನುಮೋದನೆ ಪಡೆದಿದೆ. ನ್ಯೂಬರ್ಗ್ ಡಯಾಗ್ನೋಸ್ಟಿಕ್ಸ್ ಫ್ರೀ 28ರಲ್ಲಿ ₹4,000 ಕೋಟಿ ಐಪಿಒಗೆ ತಯಾರಿ ನಡೆಸುತ್ತಿದೆ. ಕಾಮೆಕ್ಸ್ ಚಿನ್ನ $4,200 ದಾಟಿತು. ಬೆಳ್ಳಿ ಚೇತರಿಕೆ ರ್ಯಾಲಿಯಲ್ಲಿ $64 ಸಮೀಪ. ಜುಲೈ 6ರಂದು ಕಾಮೆಕ್ಸ್ನಲ್ಲಿ ಚಿನ್ನ $4,200 ದಾಟಿ ಬೆಳ್ಳಿ $64 ಸಮೀಪ ತಲುಪಿತು. ದೇಶೀಯ ಚಿನ್ನ $4,169 ಮತ್ತು 60 ಪೈಸಾ ಮತ್ತು ಬೆಳ್ಳಿ $62 ಮತ್ತು 42 ಪೈಸಾಕ್ಕೆ ಕೊನೆಗೊಂಡಿತು. ಫೆಡ್ ಸಭೆಯ ನಿಮಿಷಗಳು ಗಮನ ಸೆಳೆದಿವೆ. ಸೌದಿ ಅರೇಬಿಯಾ ಏಷ್ಯಾ ತೈಲ ಬೆಲೆ ಬ್ಯಾರೆಲ್ಗೆ $11 ಇಳಿಕೆ. ಸೌದಿ ಅರೇಬಿಯಾ ಏಷ್ಯಾ ಗ್ರಾಹಕರಿಗೆ ಆಗಸ್ಟ್ನಲ್ಲಿ ತನ್ನ ಮುಖ್ಯ ಕಚ್ಚಾ ತೈಲದ ಬೆಲೆಯನ್ನು ಬ್ಯಾರೆಲ್ಗೆ $11 ಕಡಿತಗೊಳಿಸಿದೆ. ಇದು 26 ವರ್ಷಗಳಲ್ಲೇ ಅತಿ ದೊಡ್ಡ ಕಡಿತ. ಕಚ್ಚಾ ತೈಲ ಕೊನೆಯದಾಗಿ $68 ಮತ್ತು 90 ಸೆಂಟ್ಗೆ ಮುಚ್ಚಿತು. ಆಶಾವಾದದ ಮೇಲೆ ಚಿಪ್ ಸ್ಟಾಕ್ಸ್ ರ್ಯಾಲಿಯಿಂದ ನ್ಯಾಸ್ಡಾಕ್ 1% ಮೇಲೆ ಜಿಗಿತ. ಅಮೆರಿಕ ಷೇರು ಮಾರುಕಟ್ಟೆಯಲ್ಲಿ ಬ್ರಾಡ್ಕಾಮ್ ಸೇರಿದಂತೆ ಚಿಪ್ ತಯಾರಕರ ನೇತೃತ್ವದಲ್ಲಿ ನ್ಯಾಸ್ಡಾಕ್ 1% ಮೇಲೆ ಏರಿತು. ನ್ಯೂಯಾರ್ಕ್ ಷೇರು ಮಾರುಕಟ್ಟೆಯಲ್ಲಿ ಇನ್ಫೋಸಿಸ್ 2.51% ಕುಸಿದು $10 ಮತ್ತು 88 ಸೆಂಟ್ಗೆ ಕೊನೆಗೊಂಡಿತು. ಟ್ರೆಂಟ್ಕಾ 1 ಆದಾಯ 19% ಏರಿ ₹5,666 ಕೋಟಿ. ಮಳಿಗೆಗಳ ವಿಸ್ತರಣೆ. ಟಾಟಾ ಗ್ರೂಪ್ನ ಟ್ರೆಂಟ್ ಜೂನ್ ತ್ರೈಮಾಸಿಕದಲ್ಲಿ ₹5,666 ಕೋಟಿಗೆ 19% ಆದಾಯ ಬೆಳವಣಿಗೆ ದಾಖಲಿಸಿತು. ಜುಬಿಲೆಂಟ್ ಫುಡ್ವರ್ಕ್ಸ್ 14.1% ಒಂದು ಆದಾಯ ಬೆಳವಣಿಗೆ ಮತ್ತು 76 ಹೊಸ ಮಳಿಗೆಗಳನ್ನು ಸೇರಿಸಿದೆ. $95 ಮತ್ತು 38 ಪೈಸಾಕ್ಕೆ ಮುಚ್ಚಿತು. ರೂಪಾಯಿ ಸೌಮ್ಯ ಒತ್ತಡದಲ್ಲಿ. ರೂಪಾಯಿ ವಿನಿಮಯ ದರ 0.17% ಏರಿಕೆಯೊಂದಿಗೆ 95.38ಕ್ಕೆ ಕೊನೆಗೊಂಡಿತು. ಸೌದಿ ತೈಲ ಬೆಲೆ ಕಡಿತ ಮತ್ತು ಜಾಗತಿಕ ಸಂಕೇತಗಳು ಮಂಗಳವಾರ ಮಾರುಕಟ್ಟೆ ತೆರೆದ ನಂತರ ಕರೆನ್ಸಿ ದಿಕ್ಕನ್ನು ನಿರ್ಧರಿಸಲಿವೆ. ಫೋನ್ಪೇ ಇನ್ಶೂರೆನ್ಸ್ ಸಿಒ ನಿರ್ಗಮನ. ಕಂಪನಿ ವಿಮೆ ಪೇಮೆಂಟ್ಸ್ ವಿಲೀನ. ಫೋನ್ಪೇ ಸ್ಥಾಪಕ ತಂಡದ ಸದಸ್ಯ ವಿಶಾಲ್ ಗುಪ್ತಾ ಫೋನ್ಪೇ ಇನ್ಶೂರೆನ್ಸ್ ಸಿಒ ಹುದ್ದೆಯಿಂದ ನಿರ್ಗಮಿಸಿದ್ದಾರೆ. ಕಂಪನಿ ತನ್ನ ವಿಮಾ ವಿಭಾಗವನ್ನು ಮೂಲ ಪಾವತಿ ವ್ಯವಹಾರದೊಂದಿಗೆ ವಿಲೀನಗೊಳಿಸುತ್ತಿದೆ. ಬಿಎಸ್ಇ ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 77,763.91 0.00%. ಪಿಟಿಎಸ್. ರಿಲಯನ್ಸ್ 1,321.301.33%. ಟಿಸಿಎಸ್ 2,057.601.71%. ಎಚ್ಡಿಎಫ್ಸಿ ಬ್ಯಾಂಕ್ 829.853.60%. ಇನ್ಫೋಸಿಸ್ 1,042.200.48%. ಎಸ್ಬಿಐ 1,037.700.22%. ಐಸಿಐಸಿಐ ಬ್ಯಾಂಕ್ 1,426.901.10%. ಅತಿ ಹೆಚ್ಚು ಲಾಭ. ಎಚ್ಡಿಎಫ್ಸಿ ಬ್ಯಾಂಕ್ 3.60%. ಅತಿ ಹೆಚ್ಚು ನಷ್ಟ. ಟಿಸಿಎಸ್ 1.71%. ಚಿನ್ನದ ಬೆಲೆ ಲೈವ್ ಅಪ್ಡೇಟ್. ಆಯಾರ 4,169.600.00% ಪ್ರತಿ ಟ್ರೈ ಔನ್ಸ್ಗೆ.
ಅಂದಾಜು ಸಮ 1,27,859 ರೂಪಾಯಿ ಪ್ರತಿ 10 ಗ್ರಾಂಗೆ. IRR 0.00% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,169 ಮತ್ತು 60 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ ಬೆಲೆ ಲೈವ್ ಅಪ್ಡೇಟ್. ಬೆಳ್ಳಿ 62.420% ಪ್ರತಿ ಟ್ರೈ ಔನ್ಸ್ಗೆ. ಅಂದಾಜು ಸಮ 1,914 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.00% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $62 ಮತ್ತು 42 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್. WTI 68.900% ಪ್ರತಿ ಬ್ಯಾರಲ್ಗೆ ರಹಾವೋಯೆ. ಕಾರಾರ 0.00% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $68 ಮತ್ತು 90 ಸೆಂಟಿಯೇ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. USDನಿಂದ INR ಲೈವ್ ವಿನಿಮಯ ದರ. USR 95.380.17% ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರಾ 0.17% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ 95 ರೂಪಾಯಿ ಮತ್ತು 21 ಪೈಸಾ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಚ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.